ಸಿಂಹರಾಶಿ ದೀರ್ಘಕಾಲದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕುವಂಥದ್ದು. ಅದು ಕೇವಲ ಆರೋಗ್ಯ ಮಾತ್ರ ಅಂತಲ್ಲ, ಹಣಕಾಸಿನ ವಿಚಾರ ಅಂತ ಮಾತ್ರ ಅಲ್ಲ, ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ಈಗ ಹಲವು ರೀತಿಗಳಲ್ಲಿ ಏನೇ ಸಮಸ್ಯೆಗಳಿರಲಿ ಅದೆಲ್ಲವೂ ಕೂಡ ಒಂದು ಅಂತ್ಯವನ್ನು ಕಾಣತಕ್ಕಂತಹ ಸಮಯ ಹತ್ರ ಬಂದಿದೆ ಅಂತ ಹೇಳಿ ಭಾವಿಸ್ಬೇಕು. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ನಾನು ಎಲ್ಲವನ್ನೂ ಕೂಡ ಜಯಿಸಬಲ್ಲೆ ಅಂತಕ್ಕಂತಹ ಹಠದ ಮಾತು ಖಂಡಿತವಾಗಿ ಬೇಡ. ಈ ಶರೀರದಲ್ಲಿ ಪ್ರಾಕೃತಿಕವಾಗಿ ಆಗ್ತಕ್ಕಂತಹ ವ್ಯತ್ಯಯಗಳು ಯಾರನ್ನೂ ಕೂಡ ಬಿಡುವುದಿಲ್ಲ ಅನ್ನುವಂಥದ್ದು ಗೊತ್ತಿರಬೇಕು. ದೂರದ ಬಂಧುಗಳಾಗಲಿ ಸ್ನೇಹಿತರಾಗಲಿ ಮನೆಗೆ ಬರಬಹುದು. ನಿಮ್ಮ ವಿಚಾರಗಳನ್ನು ಒಂದಷ್ಟು ಅವರ ಜೊತೆಯಲ್ಲಿ ಚರ್ಚೆ ಮಾಡ್ಬೋದು. ನಿಮ್ಮ ಆರೋಗ್ಯದ ಬಗ್ಗೆ ಅವರು ಪ್ರಶ್ನೆ ಕೇಳ್ಬೋದು. ಹೀಗೆಲ್ಲ ಒಂದಷ್ಟು ಕುಶಲೋಪರಿ ನಡೀತಕ್ಕಂಥದ್ದಾಗತ್ತೆ. ನಿಮ್ಮ ವರ್ತನೆಗೆ ಮನೆಯವರು ಬೇಸರ ಪಟ್ಕೊಳ್ತಾರೆ. ಏನೇ ಆದರೂ ಈ ಮನುಷ್ಯ ಮಾತ್ರ ಸರಿಯಾಗೋದಿಲ್ಲ ಅನ್ನುವಂಥದ್ದು ಮನೆಯವರ ಮನಸ್ಸಿಗೆ ಬಂದುಬಿಡುತ್ತೆ. ಆಗ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಕೆಲಸದ ಒತ್ತಡ ಜೊತೆಗೆ ನಿಮಗೆ ಅಧಿಕವಾದಂತಹ ಕೋಪ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ. ಕೋಪವನ್ನು ತಗ್ಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮನೆಯ ಕೆಲಸದ ಬಗ್ಗೆ ಹೆಚ್ಚು ಗೌರವವನ್ನು ಹೆಚ್ಚು ಕಾಳಜಿಯನ್ನು ವಹಿಸಿ. ಮನೆಯ ಕೆಲಸವನ್ನು ನಾನು ಗೌರವಯುತವಾಗಿ ಮಾಡಬೇಕು, ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಎನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂತಹ ಕಾಳಜಿ, ಇದು ನನ್ನ ಕೆಲಸ ನಾನೇ ಮಾಡಬೇಕು ಅಂತಕ್ಕಂತಹ ವಿಶೇಷವಾದ ಕಾಳಜಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಏಕಾಗ್ರತೆಗೆ ತೊಂದರೆಯಾಗ್ತಕ್ಕಂತಹ ಸಮಯ. ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಕೆಲಸವನ್ನೂ ಕೂಡ ಗಮನ ಇಟ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ, ಅದು ತೊಂದರೆ ಮಾಡ್ತಾ ಇದೆ. ಯಾವಾಗ ನಿಮ್ಮ ಗಮನ ಒಂದೇ ಕಡೆ ಇರುವುದಿಲ್ವೋ ಅಂತಹ ಸಂದರ್ಭದಲ್ಲಿ ಕೆಲಸದ ಗುಣಮಟ್ಟಗಳು ಚೆನ್ನಾಗಾಗೋದಿಲ್ಲ. ಅದರಿಂದ ತೊಂದರೆ ನಷ್ಟಗಳಿಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ವ್ಯಾಪಾರಕ್ಕೋ ಅಥವಾ ಲಾಭದ ದೃಷ್ಟಿಯಿಂದಲೋ ಹಣ ಹೂಡಿಕೆಯನ್ನು ಮಾಡೋದು ಈ ದಿವಸ ಬೇಡ, ನಷ್ಟವಾಗತ್ತೆ ಅನ್ನುವಂಥದ್ದು. ನಿಮ್ಮ ಉದ್ದೇಶವನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕು. ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಯಾವ ವಿಷಯದಲ್ಲಿ ನಿಮಗೆ ಮಾಹಿತಿಯ ಕೊರತೆ ಇದೆ, ಇವೆಲ್ಲವನ್ನು ತಿಳಿಯುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದರೆ ನೀವು ಅಭ್ಯುದಯವನ್ನು ಕಾಣಲಿಕ್ಕೆ, ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕು. ಏನೇ ಒತ್ತಡಗಳಿರಲಿ, ಯಾವುದೇ ಕೆಲಸ ಕಾರ್ಯಗಳಿರಲಿ, ನಿಮ್ಮದೇ ಆದಂತಹ ಖಾಸಗಿ ಜೀವನ ಏನಿರುತ್ತೆ ಅದಕ್ಕೆ ನೀವು ಬೆಲೆಯನ್ನು ಸಮಯವನ್ನು ಕೊಡಲಿಲ್ಲ ಅಂತಾದರೆ ನೀವು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಂಪಾದನೆಯನ್ನು ಮಾಡಬೇಕು, ಕಷ್ಟಪಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳ್ತೀರಿ, ಸಂತೋಷ ಪಡ್ತೀರಿ. ಹಳೆಯ ನೆನಪುಗಳಿಂದ ಸ್ವಲ್ಪ ಬೇಸರವಾಗುತ್ತೆ, ನೋವಾಗುತ್ತೆ ಅನ್ನುವಂಥದ್ದು. ಹಿಂದೆ ನಾವೆಷ್ಟೆಲ್ಲ ಕಷ್ಟಪಟ್ವಿ, ಇವತ್ತು ಆ ರೀತಿದು ಏನೂ ಇಲ್ಲ ಅಂತ ಹೇಳಿ ಒಂದು ಕಡೆ ಅನುಕೂಲ, ಇನ್ನೊಂದು ಕಡೆ ಸಂತೋಷ, ಇನ್ನೊಂದು ಕಡೆ ಎಲ್ಲ ರೀತಿಯ ಸುಖವನ್ನು ನೋಡ್ತಾ ಸಂತೋಷ ಪಡುವಂಥದ್ದಾದರೆ, ಮತ್ತೊಂದು ಕಡೆ ಹಿಂದಿನ ಕೆಲವು ಕಹಿ ಘಟನೆಗಳು ಅನುಭವಗಳು ನಿಮಗೆ ನೋವನ್ನು ತರ್ತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿ. ಆ ಆಂಜನೇಯ ಸ್ವಾಮಿ ನಿಮಗೆ ವಿಶೇಷವಾದಂತಹ ಬಲವನ್ನು ಕರುಣಿಸಲಿ. ಶುಭವಾಗಿ. ತುಲಾರಾಶಿ, ನಷ್ಟವಾಗಿದ್ದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಕೇವಲ ಹಣ ವಸ್ತು ದ್ರವ್ಯ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಎಲ್ಲಿ ನಿಮಗೆ ಅಗೌರವ ಆಗಿರುತ್ತೋ ಅಂತಹ ಸ್ಥಳದಲ್ಲೇ ನಿಮಗೆ ವಿಶೇಷವಾದಂತಹ ಗೌರವ, ನಿಮ್ಮನ್ನು ಗುರುತಿಸ್ತಕ್ಕಂತಹ ಕೆಲಸ ಮತ್ತೆ ಮತ್ತೆ ನಡೆಯುವಂಥದ್ದಾಗತ್ತೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳು ನಿಮ್ಮದಾಗತಕ್ಕಂಥದ್ದಾಗತ್ತೆ. ಹಿರಿಯರ ಗುರುಗಳ ಆಶೀರ್ವಾದ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮದೇ ಆದಂತಹ ಮಾತು, ನಿಮ್ಮದೇ ಆದಂತಹ ಒಂದು ವಿಚಾರಗಳು ಬರುವಂತಹ ದಿವಸವಾಗತ್ತೆ. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇದೆ. ನಾಯಿ, ಬೆಕ್ಕು, ದನ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರಿದ್ದೀರಿ ಅವರಿಗೆ ಒಂದಷ್ಟು ಲಾಭ ಸಿಗ್ತಕ್ಕಂಥದ್ದಾಗತ್ತೆ. ಮನೆಯ ಅಲಂಕಾರಕ್ಕೆ, ಮನೆಗೆ ಬೇಕಾದಂತಹ ವಿಶೇಷವಾದಂತಹ ವಸ್ತುವಿನ ಖರೀದಿಗೆ ಹಣವನ್ನು ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು. ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ, ಆದರೆ ತೃಪ್ತಿ ಇರುತ್ತೆ. ಎಷ್ಟೋ ಕಷ್ಟಪಡ್ತೀರಿ,
ಆದರೆ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಕ್ಕಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ ಕಳ್ಕೊಂಡಿರ್ತಕ್ಕಂತಹ ವಸ್ತುವೋ ಅಥವಾ ಹಣವೋ ಗೌರವವೋ ಮತ್ತೆ ಸಿಕ್ತು ಅಂತಕ್ಕಂಥದ್ದು, ಅದು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಆಲೋಚನೆಗಳಿಂದ ತುಂಬ ಬೇಸರವಾಗ್ತಕ್ಕಂಥದ್ದು. ಯಾವ ವಿಷಯದಿಂದ ಏನೂ ಪ್ರಯೋಜನ ಇಲ್ವೋ ಅಂತಹ ವಿಷಯಗಳನ್ನೇ ಮತ್ತೆ ಮತ್ತೆ ಆಲೋಚನೆಗೆ ತಂದುಕೊಳ್ಳುವಂಥದ್ದು, ಮತ್ತೆ ಯೋಚನೆ ಮಾಡ್ತಾ ದಿನವನ್ನು ಕಳೆಯುವಂಥದ್ದು. ಯಾವ ಪ್ರಯೋಜನವೂ ಇಲ್ಲ, ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲದೆ ಇರತಕ್ಕಂಥದ್ದು. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಬೇಡದೇ ಇರುವಂತಹ ವಿಷಯಗಳು ಮನಸ್ಸಿನಲ್ಲಿ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ನಿರ್ಧಾರಕ್ಕೆ ಬರೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿಟ್ಬಿಟ್ಟಿದೆ ಅನ್ನುವಂಥದ್ದು. ಸ್ನೇಹಿತರು, ಬಂಧುಗಳು ಇವರೆಲ್ಲರೂ ಕೂಡ ನಿಮ್ಮ ದೌರ್ಬಲ್ಯವನ್ನು ನೋಡಿಕೊಂಡು ಉಪಯೋಗವನ್ನು ಪಡ್ಕೊಳ್ತಾರೆ. ಯಾವ ವಿಷಯದಲ್ಲಿ ನಿಮಗೆ ದುರ್ಬಲತೆ ಇದೆ, ಯಾವ ವಿಷಯದಲ್ಲಿ ನೀವು ಬಹಳ ಆಲೋಚನಾ ಮಗ್ನರಾಗಿದ್ದೀರಿ, ಅಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಏನೋ ಬಣ್ಣದ ಮಾತುಗಳನ್ನು ಆಡಿ ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು, ನಿಮ್ಮಿಂದ ಏನಾದರೂ ಗಿಟ್ಟಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ನಡೆದು ಹೋಗುತ್ತೆ ಎನ್ನುವಂಥದ್ದು. ಉದ್ಯೋಗದ ದೃಷ್ಟಿಯಿಂದಲೂ ಕೂಡ ನಿಮಗೆ ಹಿನ್ನಡೆಯಾಗುವಂಥದ್ದಿದೆ. ಗರ್ಭಿಣಿಯರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ, ಅದರಲ್ಲೂ ಕಾಲು ನೋವಿನ ಸಮಸ್ಯೆ ಕಾಡುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಾಯಂಕಾಲದ ಹೊತ್ತಿಗೆ ಶುಭವಾರ್ತೆಯನ್ನು ಕೇಳತಕ್ಕಂಥದ್ದಿದೆ. ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.